ಬೆಳಗ್ಗೆನೆ ಎದ್ದು ಒಂದು ಕಾಫಿ ಹಾಕೋಬೇಕಾದ್ರೆ ರಾಕಿ ಒಳಗಡೆಯಿಂದ ಅಣ್ಣ ಇದ್ದಿದ್ದಾನೆ ಅಂತ ಓಡ್ ಬಂದ. ಆದ್ರೆ ಚಿಂಟು ಪಕ್ಕದಲ್ಲೇ ಇದ್ರು ಏನೋ ಇವನ್ ದುಡ್ಡಲ್ಲೇ ನಾನು ಕಾಫಿ ಕುಡಿತಾ ಇರೋ ರೇಂಜಿಗೆ ಕೂರಾಯಿಸ್ತಾ ಇದ್ದ. ಸೂರ್ಯಂಗ್ ಒಂದು ನಮಸ್ಕಾರ ಹಾಕೊಂಡು ಈ ವರ್ಷದ TPL ನ ಫಸ್ಟ್ ಪ್ರಾಕ್ಟೀಸ್ ಮ್ಯಾಚ್ಗೆ ನಾನು ರೆಡಿ ಆದೆ. ಕಿಟ್ಟಲ್ಲಿ ಎಲ್ಲ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಜೈ ಜೈ ಧಿಕ್ಕಾರ ಅನ್ಕೊಂಡು ನಾನು ಹೊರಟೆ. ಬಾಯ್ಸ್ಗೆ ಬಾಯ್ ಹೇಳಿ ಕಿಟ್ ಹೇಳ್ಕೊಂಡು ಕಾರ್ ಹತ್ರ ಬಂದೆ. ಬೆಂಗಳೂರು ವೆದರು, ಬೆಂಗಳೂರು ಟ್ರಾಫಿಕ್ ಎರಡು ಅನ್ಪ್ರಿಡಿಕ್ಟಬಲ್. ದಾರಿಲಿ ಹೋಗೋರು ಬರೋರೆಲ್ಲ ಬೈಕೊಂಡ್ಮೇಲೆ ದಿನ ಸಾಯೋರ್ಗೆ ಅಳೋರು ಯಾರು ಅಂತ ಅನ್ಕೊಂಡೆ. ಅಷ್ಟಲ್ಲೇನೆ ನಾನು ಹೋಗ್ಬೇಕಾಗಿದ್ದ ಗ್ರೌಂಡ್ ಕೂಡ ಸಿಕ್ಬಿಡ್ತು. ಅಲ್ಲೋದ್ಮೇಲೆ ಗೊತ್ತಾಯ್ತು ನಾವು ಪ್ರಾಕ್ಟೀಸ್ ಮ್ಯಾಚ್ ಆಡ್ಬೇಕಾಗಿದ್ದು ಲಾಸ್ಟ್ ಟೈಮ್ ನಾನು ಆಡಿದ ಟೀಮ್ ಮೇಲೆನೆ ಅಂತ. ಹಳೆ ಕ್ಯಾಪ್ಟನ್ಸು, ಹಳೆ ಓನರು, ಹಳೆ ಕೋಚ್ ನ ನೋಡಿ ತುಂಬಾ ಖುಷಿ ಆಯ್ತು. ಈ ಸೀಸನ್ ಕ್ಯಾಪ್ಟನ್ ಕೂಲ್ ಆಗಿ ಬಂದು ವಾರ್ಮ್ ಅಪ್ ವೆಲ್ಕಮ್ ಮಾಡಿದ್ರು. ಟಾಸು ಶಿಸ್ತಾಗಿ ಸೋತ್ ಮೇಲೆ ಉರಿ ಬಿಸಿಲಲ್ಲಿ ಬೌಲಿಂಗ್ ಮಾಡ್ಬೇಕಾಯ್ತು. 15 ಓವರ್ಗೆ 180 ಹೊಡ್ಸ್ಕೊಂಡ್ಮೇಲೆ ಹ್ಯಾಪ್ ಮುರೆ ಹಾಕೊಂಡು ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಕ್ಯಾಪ್ಟನ್ ಬಂದು ಪ್ಯಾಡಪ್ ಆಗಿ ಅಂತಂದ್ರು. ಏನಾದ್ರೂ ಆಗ್ಲಿ ಚೇಸ್ ಮಾಡ್ಬಿಡೋಣ ಅನ್ನೋಷ್ಟರಲ್ಲೇ ಇನ್ನೊಂದು ವಿಕೆಟ್ ಕೂಡ ಬಿದ್ಬಿಡ್ತು. ಪ್ಯಾಡಪ್ ಆಗಿ ಒಂದು 24 ಆಡೋಷ್ಟರಲ್ಲೇ ಇನ್ನೊಂದು ವಿಕೆಟ್ ಕೂಡ ಬಿತ್ತು. ಒಳಗೋಗಿ ಕ್ವಿಕ್ ಫೈರ್ 40 ಹೊಡೆದು ನಾಟ್ ಔಟ್ ಆಗಿ ಬಂದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ. ನಮ್ಮ ಫೈಟಿಂಗ್ ಪರ್ಫಾರ್ಮೆನ್ಸ್ ನೋಡಿ ಕ್ಯಾಪ್ಟನ್ ಮಾತ್ರ ಫುಲ್ ಖುಷಿಯಾಗಿದ್ರು. ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಸೀದಾ ಬಂದಿದ್ದೆ ನನ್ನ ಕಸಿನ್ ಮನೆಗೆ. ನಾನು ಅಲ್ಲಿಗೆ ಹೋಗೋಷ್ಟರಲ್ಲೇ ನನ್ನ ಕಸಿನು ಮತ್ತೆ ಅವ್ನ ನಾಯಿ ಇಬ್ರು ನನ್ನ ಸ್ವಾಗತ ಕೊಡಕ್ಕೆ ಕಾಯ್ತಾ ಇದ್ರು. ಆಮೇಲೆ ಬಂದು ಜಾಯ್ನ್ ಆಗಿದ್ದೆ ಅವ್ರ ಮಗಳು. ಹೋಗಿದ ತಕ್ಷಣ ನಾನು ಕಾರ್ ಕೀ ಅವಳಿಗೆ ಕೊಟ್ಬಿಡ್ಬೇಕು, ಯಾಕಂದ್ರೆ ಅವಳಿಗೆ ಕಾರು ಅಂದ್ರೆ ಕಾಡ್ಬಿಡುತ್ತೆ. ಇಬ್ರು ಬೈಟು ಐಸ್ ಕ್ರೀಮ್ ತಿಂದ್ಮೇಲೆ ಅವಳಿಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಬಾಯ್ ಹೇಳಿ ನಮ್ಮ ಮನೆಗೆ ಬರೋಷ್ಟರಲ್ಲಿ ಇವತ್ತಿನ ನನ್ನ ದಿನಚರಿ ಮುಗ್ದಿತ್ತು.